ಪ್ರೈಸ್ ಗಾಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ವಾಕ್ಯ ಹೇಳ್ತದೆ, ಸ್ತೋತ್ರ ಯಜ್ಞವನ್ನು ಆತನಿಗೆ ಸಮರ್ಪಿಸಿರಿ. ಇಬ್ರಿಯ ಗ್ರಂಥದಲ್ಲಿ 12ನೇ 14-15ನೇ ವಚನದಲ್ಲಿ ನಾವು ಓದಿದರೆ ನಮಗೆ ಸಿಗ್ತದೆ. ಹಿಬ್ರೂಸ್ 12 ಚಾಪ್ಟರ್ 13. ಅದರಂತೆ ಯೇಸು ಕೂಡ ಸ್ವಂತ ರಕ್ತದಿಂದ ತನ್ನ ಜನರನ್ನು ಪವಿತ್ರಪಡಿಸಿದಕ್ಕೋಸ್ಕರ ಪಟ್ಟಣದ ಹೊರಗೆ ಸತ್ತನು. ನೆಕ್ಸ್ಟ್, ಆದ್ದರಿಂದ ನಾವು ಆತನ ನಿಮಿತ್ತ ಉಂಟಾಗುವ ನಿಂದೆಯನ್ನು ತಾಳಿಕೊಳ್ಳುವವರಾಗಿ ಪಾಳೆಯದ ಆಚೆ ಆತನ ಬಳಿಗೆ ಹೊರಟು ಹೋಗೋಣ. ನೆಕ್ಸ್ಟ್ 14ನೇ ವಚನ, ಯಾಕಂದರೆ ಈಯದಲ್ಲಿ ಶಾಶ್ವತವಾದ ಪಟ್ಟಣ ನಮಗಿಲ್ಲ, ಇನ್ನು ಮುಂದೆ ಆಗುವ ಪಟ್ಟಣವನ್ನು ಹಾರೈಸ್ತಾ ಇದ್ದೇವೆ. ನೆಕ್ಸ್ಟ್, ಆದ್ದರಿಂದ ಆತನ ಮೂಲಕವಾಗಿ ದೇವರಿಗೆ ಸ್ತೋತ್ರ ಯಜ್ಞವನ್ನು ಎಡೆಬಿಡದೆ ಸಮರ್ಪಿಸೋಣ. ಇಲ್ಲಿ ಬೈಬಲ್ ಹೇಳ್ತದೆ, ಆದ್ದರಿಂದ ಆತನ ಮೂಲಕವಾಗಿಯೇ ದೇವರಿಗೆ ಸ್ತೋತ್ರ ಯಜ್ಞವನ್ನು ಎಡೆಬಿಡದೆ ಸಮರ್ಪಿಸೋಣ. ಕಂಟಿನ್ಯೂ ಸ್ಯಾಕ್ರಿಫೈಸ್. ಓಕೆ, ಆತನು ಕರ್ತನೆಂದು ಬಾಯಿಂದ ಪ್ರತಿಜ್ಞೆ ಮಾಡುವುದೇ ನಾವು ಅರ್ಪಿಸುವ ಯಜ್ಞವಾಗಿದೆ. ಪ್ರೈಸ್ ಗಾಡ್. ಆತನು ಕರ್ತನೆಂದು ಬಾಯಿಂದ ಪ್ರತಿಜ್ಞೆ ಮಾಡುವುದು ಅಂದರೆ ಅರಿಕೆ ಮಾಡುವುದೇ ನಾವು ಅರ್ಪಿಸುವ ಯಜ್ಞವಾಗಿದೆ. Therefore by him let us continually offer the sacrifice of praise to God, that is the fruit of our lips, giving thanks to his name. Praise God. ಇಲ್ಲಿ ಕನ್ನಡದಲ್ಲಿ ಹೇಳ್ತದೆ, ಆತನು ಕರ್ತನೆಂದು ಬಾಯಿಂದ ಪ್ರತಿಜ್ಞೆ ಮಾಡುವುದೇ ನಾವು ಅರ್ಪಿಸುವ ಯಜ್ಞವಾಗಿದೆ. Therefore by let us continually offer the sacrifice of praise to God. That is the fruit of our lips. ಓಕೆ, ನಾವು ಮುಂದೆ ಹೋಗುವ. ಓಕೆ, ಇದಲ್ಲದೆ ಪರೋಪಕಾರವನ್ನು ಧರ್ಮ ಮಾಡುವುದನ್ನು ಮರೆಯಬೇಡ್ರಿ, ಇವೇ ದೇವರಿಗೆ ಸಮರ್ಪಕವಾದ ಯಜ್ಞಗಳು. ಹಳೆ ಒಡಂಬಡಿಕೆಯಲ್ಲಿ ಯಜ್ಞಗಳು ಕುರಿ ಕೊಡಬೇಕಿತ್ತು, ಹೋತ ಅಥವಾ ಹೋರಿಗಳು ದೇವರಿಗೆ ಯಜ್ಞವಾಗಿ ಸಮರ್ಪಿಸ್ತಾ ಇತ್ತು. ಇವತ್ತು ನಾವು ದೇವರಿಗೆ ಸಮರ್ಪಿಸುವ ಯಜ್ಞಗಳು ಯಾವುದು ಅಂತ ಹೇಳಿದರೆ, ನಂಬರ್ 1, ಯೇಸುವನ್ನು ಕರ್ತನೆಂದು ನಾವು ಕಂಟಿನ್ಯೂಲಿ ಹೇಳುವಂಥದ್ದು. ಆತನು ನಮ್ಮ ಜೀವಿತಕ್ಕೆ ಕರ್ತನು, ಆತನು ನಮ್ಮ ರಕ್ಷಣೆಗೆ ಕರ್ತನು, ಆತನು ನಮ್ಮ ಸೇವೆಗೆ ಕರ್ತನು, ಆತನು ನಮ್ಮ ಆರೋಗ್ಯಕ್ಕೆ ಕರ್ತನು, ಆತನು ನಮ್ಮ ಕುಟುಂಬಕ್ಕೆ ಆತನೇ ಒಡೆಯನು, ಕರ್ತನಂದರೆ ಹೀಸ್ ಅ ಲಾರ್ಡ್. ಆತನು ನಿಮ್ಮ ಬಿಸ್ನೆಸ್ಸಿಗೆ ಅಥವಾ ನಿಮ್ಮ ಮಕ್ಕಳಿಗೆ ಆತನು ಕರ್ತನು. ಇಸ್ ಅ ಫ್ರೂಟ್. ಕಂಟಿನ್ಯೂ. ನೆಕ್ಸ್ಟ್ ಹೇಳ್ತದೆ, ಇದಲ್ಲದೆ ಪರೋಪಕಾರ ಮಾಡೋದು, ಇನ್ನೊಬ್ಬರಿಗೆ ಉಪಕಾರ ಮಾಡುವಂಥದ್ದು. ಅನೇಕರು ಕೆಟ್ಟತನ ಮಾಡ್ಬೋದು ಅಥವಾ ಮೋಸ ಮಾಡ್ಬೋದು, ವಂಚಿಸ್ಬೋದು, ಬಟ್ ಉಪಕಾರ ಮಾಡುವಂಥದ್ದು ಅದು ದೇವರಿಗೆ ಇಷ್ಟ ಯಜ್ಞ. ಪರೋಪಕಾರವನ್ನು ಧರ್ಮ ಮಾಡುವುದನ್ನು, ಧರ್ಮ ಅಂತ ಹೇಳಿದ್ರೆ ಇಸ್ ಅ ಗಿವಿಂಗ್, ಬಟ್ ಡು ನಾಟ್ ಫರ್ಗೆಟ್ ಟು ಡೂ ಗುಡ್ ಆ್ಯಂಡ್ ಟು ಶೇರ್. ಅಂದರೆ ಶೇರ್ ಏನಂತಾರೆ, ಏನು ಒಳ್ಳೆದಿದೆ ಅದನ್ನು ಶೇರ್ ಮಾಡುವಂಥದ್ದು, ಕೊಡುವಂಥದ್ದು, ಮರೆಯಬೇಡ್ರಿ. ರೈಟ್, ಶೇರ್. ಫಾರ್ ವಿತ್ ಸಚ್ ಸ್ಯಾಕ್ರಿಫೈಸ್ ಗಾಡ್ ಇಸ್ ವೆಲ್ ಪ್ಲೀಸ್ಡ್. ಪ್ರೇರೆ, ಸ್ಯಾಕ್ರಿಫೈಸ್ ಏನು ಮಾಡುತ್ತದೆ ನಾವು ನೋಡ್ತೇವೆ. ಹಳೆ ಒಡಂಬಡಿಕೆಯಲ್ಲಿ ಸೊಲೊಮೋನನು 1000 ಕುರಿಗಳನ್ನು ಕಡಿದು ದೇವರಿಗೆ ಯಜ್ಞವನ್ನು ಸಮರ್ಪಿಸಿದ. 1000 ಕುರಿಗಳನ್ನು ಯಾವಾಗ ಆತನು ಯಜ್ಞವನ್ನು ಸಮರ್ಪಿಸ, ಅದೇ ರಾತ್ರಿಯಲ್ಲಿ ದೇವರು ಆತನಿಗೆ ಕನಸಿನಲ್ಲಿ ಕೇಳಿದ, ನಿನಗೇನು ಬೇಕು? ನಾವು ನೋಡ್ತೇವೆ, ನಿನಗೇನು ಬೇಕು? ಆತನು ಕೇಳಲಿಲ್ಲ, ನನಗೆ ರಾಜ್ಯಗಳು ಬೇಕು, ನನಗೆ ತುಂಬ ಹಣ ಬೇಕು, ಐಶ್ವರ್ಯ ಬೇಕು, ನಾನು ಎಲ್ಲ ರಾಜ್ಯಗಳನ್ನು ಕಾಂಕರ್ ಮಾಡಬೇಕು. ಆತನು ಏನು ಕೇಳಲಿಲ್ಲ, ನೀನು ಕೊಟ್ಟಂಥ ಪ್ರಜೆಗಳನ್ನು ಸರಿಯಾದ ರೀತಿಯಲ್ಲಿ ಪರಿಪಾಲಿಸೋದಕ್ಕೋಸ್ಕರ ನನಗೆ ಜ್ಞಾನ ಬೇಕು. ಅದಕ್ಕೆ ದೇವರು ಆತನಿಗೆ ಹೇಳ್ತಾನೆ, ನೀನು ಯಾವುದನ್ನು ಇದೆಲ್ಲ ಸಂಗತಿ ಕೇಳದೆ ಜ್ಞಾನವನ್ನು ಕೇಳಿದೆ.
ನಿನಗೆ ಜ್ಞಾನದೊಟ್ಟಿಗೆ ಇದೆಲ್ಲ ಉಳಿದೆಲ್ಲ ಸಂಗತಿಗಳು ನಿನಗೆ ಒದಗಿಸಲ್ಪಡುವವು. ಪ್ರೈಸ್ ಗಾಡ್. ನಾವು ನೋಡ್ತೇವೆ ಈ ಒಂದು ಜ್ಞಾನ ಬೇಕು ಅಂತ ಆತನು ತಿಳಿದುಕೊಂಡದ್ದು ತನ್ನ ತಂದೆಯಾದ ದಾವೀದನ ಮುಖಾಂತರ. ತನ್ನ ತಂದೆ ಅವನಿಗೆ ಪ್ರೀಚ್ ಮಾಡುತ್ತಾನೆ, ಮೈ ಸನ್, ಗೆಟ್ ದ ವಿಸ್ಡಮ್, ಇಟ್ ವಿಲ್ ಪ್ರಮೋಟ್ ದಿ. ನಾವು ನೋಡಲಿಕ್ಕೆ ನಮಗೆ ಸಿಗ್ತದೆ ಜಾನೋಕ್ತಿ 4ನೇ ಅಧ್ಯಾಯದಲ್ಲಿ 1ನೇ ವಚನದಿಂದ ಓದಿದರೆ ನಮಗೆ ಸಿಗ್ತದೆ. ಜಾನೋಕ್ತಿ 4 ಚಾಪ್ಟರ್ 1 ವರ್ಸ್. ಮಕ್ಕಳಿನ ತಂದೆಯ ಶಿಕ್ಷಣವನ್ನು ಕೇಳಿರಿ, ವಿವೇಕವನ್ನು ಗ್ರಹಿಸಲಿಕ್ಕೆ ಕಿವಿಗೊಡ್ರಿ. ಇಲ್ಲಿ ಸೊಲೊಮೋನನು ಬರೆಯುವುದು, ನಾನು ನಿಮಗೆ ಬೋಧನೆಯನ್ನು ಮಾಡುವೆನು, ನನ್ನ ಉಪದೇಶವನ್ನು ಬಿಡಬೇಡ್ರಿ. ನಾನು ನನ್ನ ತಂದೆಗೆ ಅಧೀನಾದ ಮಗನು, ತಾಯಿಯ ದೃಷ್ಟಿಗೆ ಕೋಮಲನಾದ ಏಕಪುತ್ರನೂ ಆಗಿದ್ದೇನು. ಓಕೆ, ಇಲ್ಲಿ ಸೊಲೊಮೋನ ಹೇಳ್ತಾನೆ, ಅವನ ತಂದೆ ಡೇವಿಡ್. ತಂದೆಯು ನನಗೆ ಬೋಧಕನಾಗಿ ಹೀಗೆಂದನು, ನಿನ್ನ ಮನಸ್ಸು ನನ್ನ ಮಾತುಗಳನ್ನು ಹಿಡಿದುಕೊಳ್ಳಲಿ, ನನ್ನ ಆಜ್ಞೆಯನ್ನು ಕೈಗೊಂಡು ಸುಖವಾಗಿ ಬಾಳು. ಜ್ಞಾನವನ್ನು ಪಡೆ, ವಿವೇಕವನ್ನು ಸಂಪಾದಿಸು, ಮರೆಯಬೇಡ, ನನ್ನ ಮಾತುಗಳಿಗೆ ಓರೆಯಾಗಬೇಡ. ಇಲ್ಲಿ 4ನೇ ಅಧ್ಯಾಯ 5ನೇ ವಚನದಲ್ಲಿ ಡೇವಿಡ್ ಆತನಿಗೆ, ದಾವೀದನು ಅವನ ತಂದೆ ಸೊಲೊಮೋನನ ತಂದೆ ಫಸ್ಟ್ ಅವನಿಗೆ ಹೇಳಿದ್ದು ಜ್ಞಾನವನ್ನು ಪಡೆ. ಜ್ಞಾನ ನಿನ್ನಲ್ಲಿ ಇದೆ ಅಂತ ಹೇಳಿದ್ರೆ ಉಳಿದ ಎಲ್ಲ ಸಂಗತಿಗಳು ನಿನಗೆ ಫಾಲೋ ಮಾಡ್ತದೆ. ಇವತ್ತು ಜನರು ಕೇಳುವುದೇನು? ಏನು ತಿನ್ನುವುದು, ಏನು ಕುಡಿಯುವುದು, ಏನು ಹೊದ್ದುಕೊಳ್ಳುವುದು. ಎವ್ರಿ ಟೈಮ್ ಅವರ ಪ್ರೇಯರಲ್ಲಿ ಅದೇ ಬೇಕು. ಅವರ ನೀಡ್ಗಳು, ಅವರ ಅಗತ್ಯತೆಗಳು. ಅವರು ವರ್ಷಿಪ್ ಮಾಡುವಾಗಲೂ ಅವರ ಅಗತ್ಯತೆಗಳೇ ಅವರ ದೇವರಾಗಿದ್ದಾನೆ. ರೈಟ್? ನೀಡ್, ದೇ ಆರ್ ವರ್ಷಿಪಿಂಗ್ ದೇರ್ ನೀಡ್. ಅವರ ಅಗತ್ಯತೆಗಳನ್ನೇ ಅವರು ಆರಾಧನೆ ಮಾಡ್ತಾರೆ, ಅಗತ್ಯತೆಗಳನ್ನೇ ದೇವರ ಮುಂದೆ ಇಡ್ತಾರೆ. ಇಲ್ಲಿ ದೇವರು ಹೇಳ್ತಾರೆ, ಯೇಸು ಸ್ವಾಮಿ ಹೇಳಿದ, ಏನು ತಿನ್ನುವುದು, ಏನು ಕುಡಿಯುವುದು, ಏನು ಹೊದ್ದುಕೊಳ್ಳುವುದು, ಇವುಗಳಿಗೆಲ್ಲ ತವಕ ಪಡುವುದು ಅಜ್ಞಾನಿಗಳು ಅಂತ ಹೇಳಿದ. ಮ್ಯಾಥ್ಯೂ ಚಾಪ್ಟರ್ ನಾವು ಓದಿದ್ರೆ ನಮಗೆ ಸಿಗ್ತದೆ, ಮ್ಯಾಥ್ಯೂ 6 ಚಾಪ್ಟರ್ 32 ವರ್ಸ್ 6:32. ಮತ್ತಾಯನ ಬರೆದ, ಇವುಗಳಿಗಾಗಿ ಅಜ್ಞಾನಿಗಳು ತವಕ ಪಡುತ್ತಾರೆ, ಇದೆಲ್ಲ ನಿಮಗೆ ಬೇಕಾಗಿದೆ ಎಂದು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ತಿಳಿದಿದೆ ಅಷ್ಟೇ. ಫಾರ್ ಆಫ್ಟರ್ ಆಲ್ ದಿಸ್ ಥಿಂಗ್ಸ್ ದ ಜೆಂಟೈಲ್ ಸಿಕ್, ಅಂದರೆ ಅಜ್ಞಾನಿಗಳು. ಫಾರ್ ಯುವರ್ ಹೆವನ್ಲಿ ಫಾದರ್ ನೋಸ್ ದಟ್ ಯು ನೀಡ್ ಆಲ್ ದಿಸ್ ಥಿಂಗ್ಸ್. ನಿಮ್ಗಿದೆಲ್ಲ ಅಗತ್ಯ ಇದೆ, ತಂದೆ ಗೊತ್ತಿದೆ. ಅದಕ್ಕೋಸ್ಕರ ಡೇವಿಡ್, ದಾವೀದನು ತನ್ನ ಮಗನಿಗೆ ಫಸ್ಟ್ ಆತನು ಕಲಿಸ್ತಾನೆ, ಮಗನೇ ಜ್ಞಾನವನ್ನು ಪಡೆ. ಓಕೆ, ಅದಕ್ಕೋಸ್ಕರ ಅವನು ದೇವರ ಹತ್ರ, ದೇವರು ಅವನಿಗೆ ನಿನಗೆ ಏನು ಬೇಕಂತ ಕೇಳಿದಾಗ ಆತನು ಏನು ಕೇಳಲಿಲ್ಲ. ಅವನು ಕೇಳಿದು ಒಂದೇ, ನನಗೆ ಜ್ಞಾನ ಬೇಕು. ಪ್ರೇರೆ, ನೀನೊಬ್ಬ ಸಭಾಪಾಲಕನಾಗಿದ್ದಿ, ಸಭೆಯನ್ನು ಹೇಗೆ, ದೇವರು ಕೊಟ್ಟ ಕುರಿಗಳನ್ನು ಹೇಗೆ ಪರಾಂಬರಿಸುವಂಥದ್ದು ನಿನಗೆ ಜ್ಞಾನ ಬೇಕು. ಕುಟುಂಬವನ್ನು ಒಳ್ಳೆಯ ರೀತಿಯಲ್ಲಿ ನೀನು ನಡೆಸ್ಕೊಳ್ಬೇಕಾದ್ರೆ ನಿನಗೆ ಜ್ಞಾನ ಬೇಕು. ನೀನು ಬಿಸ್ನೆಸ್ ಮಾಡ್ತಾ ಇದ್ದಿ, ಬಿಸ್ನೆಸ್ಸನ್ನು ಹೇಗೆ ಖರ್ಚು ಕಡಿಮೆ ಆಗುವಂಥದ್ದು, ಇನ್ಕಮ್ ಜಾಸ್ತಿ ಆಗುವಂಥದ್ದು ನಿನಗೆ ಜ್ಞಾನ ಬೇಕು. ಇಲ್ಲಾಂದರೆ ನೀನು ದುಡಿತಾ ಇರ್ತಿ, ಇನ್ಕಮ್ ಇಲ್ಲ. ಬೆಳಿಗ್ಗೆ 5 ಗಂಟೆಗೆ ಎದ್ದವರು ರಾತ್ರಿ 10 ಗಂಟೆಗೆ 12 ಗಂಟೆವರೆಗೆ ದುಡಿತಾ ಇದ್ದಾರೆ, ಫೈನಲಿ ಸಾಲದಲ್ಲಿದ್ದಾರೆ. ರೈಟ್? ಅವರಿಗೆ ಆರಾಧನೆ ಬರಲಿಕ್ಕೆ ಕೂಡ ಸಮಯ ಇಲ್ಲ, ಸೆಲ್ ಗ್ರೂಪಿಗೆ ಹೋಗ್ಲಿಕ್ಕೆ ಕೂಡ ಸಮಯ ಇಲ್ಲ. ದೇ ಆರ್ ಬ್ಯುಸಿ. ಸ್ಪಿರಿಚುವಲ್ ಸಂಗತಿಗಳಿಗೆ ಅವರಿಗೆ ಸಮಯ ಇಲ್ಲ. ಯಾಕಂದರೆ ಅಜ್ಞಾನ ಅವರನ್ನು ಬ್ಯುಸಿಯಾಗಿಟ್ಟಿದೆ. ಅವರಿಗೆ ಬಿಡುಗಡೆ ಬೇಕು, ಸೈತಾನ್ನಿಂದ ಅಲ್ಲ, ಅಜ್ಞಾನದಿಂದ ಬಿಡುಗಡೆ ಆಗಬೇಕು. ಥ್ರೂ ನಾಲೆಜ್ ಜಸ್ಟ್ ಶಾಲ್ ಲೀವ್, ಜಸ್ಟ್ ಶಾಲ್ ಬಿ ಡೆಲಿವರ್ಡ್ ಅಂತ ಬೈಬಲ್ ಹೇಳ್ತದೆ. ಥ್ರೂ ನಾಲೆಜ್. 11 ಚಾಪ್ಟರ್ 9 ವರ್ಸಲ್ಲಿ ಹೇಳ್ತದೆ, ಜಾನೋಕ್ತಿ 11:9. ಧರ್ಮಭ್ರಷ್ಟನು ಬಾಯಿಂದ ನೆರೆಯನ್ನು ಹಾಳು ಮಾಡುವನು, ಶಿಷ್ಟನು ತಿಳುವಳಿಕೆಯಿಂದ ಉದ್ಧಾರನಾಗುವನು ಅಂತ ಕನ್ನಡದಲ್ಲಿ ಹೇಳ್ತದೆ. ದ ಹಿಪೋಕ್ರೀಟ್ ವಿತ್ ದಿಸ್ ಮೌತ್ ಡಿಸ್ಟ್ರಾಯ್ಸ್ ನೇಬರ್, ಬಟ್ ಥ್ರೂ ನಾಲೆಜ್ ದ ರೈಚಸ್ ವಿಲ್ ಬಿ ಡೆಲಿವರ್ಡ್. ರೈಚಸ್ ವಿಲ್ ಬಿ ಡೆಲಿವರ್ಡ್. ಆತನು ಬಿಡುಗಡೆ ಆಗ್ತಾನೆ ಥ್ರೂ ನಾಲೆಜ್.
ಇಲ್ಲಿ ಸೊಲೊಮನ್ನು ದೇವರಿಗೆ ಯಜ್ಞವನ್ನು ಸಮರ್ಪಿಸಿದಾಗ ಆ ರಾತ್ರಿಯಲ್ಲಿ ದೇವರು ಆತನಿಗೆ ಕೇಳಿದ, ನಿನಗೇನು ಬೇಕು? ಅವನು ಜ್ಞಾನವನ್ನು ಕೇಳಿದ. ಬಿಕಾಸ್ ಆಫ್ ನಾಲೆಜ್ ಸೊಲೊಮೋನನು ತನ್ನ ವೈಭವದಲ್ಲಿದ್ದ. ಬೈಬಲ್ ಹೇಳ್ತಿದೆ, ಆತನ ವೈಭವ ಮುಂದೆ ಕೂಡ ಹಿಂದೆ ಕೂಡ ಯಾವ ರಾಜ್ಯನಲ್ಲಿ ಇರಲಿಲ್ಲ. ಅವನ ಕಾಲದಲ್ಲಿ ಬೆಳ್ಳಿಗೆ ಕ್ರಯವೇ ಇರಲಿಲ್ಲ. ಓಕೆ, ಆತನು ತನ್ನ ಕೆಲಸದವರಿಗೆ ದ ಬೆಸ್ಟ್ ಸ್ಯಾಲರಿಯನ್ನು ಕೊಟ್ಟ. ನಾವು ನೋಡ್ತೇವೆ, ಹೀರಾಮನ ಅಲ್ಲಿ ಆತನು ತನ್ನ ಜನರನ್ನು ಕಳಿಸ್ತಿರುವಾಗ ಅವರಿಗೆಲ್ಲರಿಗೆ 1 ತಿಂಗಳು ಕೆಲಸ, 2 ತಿಂಗಳು ರಜೆ, 3 ತಿಂಗಳ ಸಂಬಳವನ್ನು ಕೊಟ್ಟ. ನೀವು ಓದಿರಿ, ಅರಸುಗಳ ಗ್ರಂಥದಲ್ಲಿ ಓದಿ. ಆತನು 3 ಬ್ಯಾಚ್ಗಳನ್ನು ಮಾಡಿದ. ಜನವರಿಯಲ್ಲಿ ಒಂದು ಗುಂಪನ್ನು ಕಳಿಸಿದಾಗ ಅವರು 1 ತಿಂಗಳು ಕೆಲಸ ಮಾಡಿದರು ಹೀರಾಮನಲ್ಲಿ, ಮರ ಕಡಿಯುವಂಥದ್ದನ್ನೆಲ್ಲ. ಅವರು 2 ತಿಂಗಳು ರಜೆ, 3 ತಿಂಗಳು ಸಂಬಳ. ನೆಕ್ಸ್ಟ್ ಇನ್ನೊಂದು ಬ್ಯಾಚ್ ಹೋಗ್ತದೆ, ನೆಕ್ಸ್ಟ್ ತಿಂಗಳು, 2ನೇ ತಿಂಗಳು ಅವರು 1 ತಿಂಗಳು ಕೆಲಸ ಮಾಡ್ತಾರೆ, ಪುನಃ 2 ತಿಂಗಳು ಅವರು ರಜೆ. 3ನೇ ಬ್ಯಾಚ್ ಹೋಗ್ತದೆ, ಅವರು 1 ತಿಂಗಳು ಕೆಲಸ ಮಾಡ್ತಾರೆ, 2 ತಿಂಗಳು ರಜೆ, 3 ತಿಂಗಳು ಸಂಬಳ. ಫಸ್ಟ್ 2 ತಿಂಗಳು ರಜೆಯಲ್ಲಿದ್ದವರು ಪುನಃ ಹೋಗ್ತಾ ಇದ್ದರು. ಓಕೆ, ನಾವು ನೋಡ್ತೇವೆ ಇಲ್ಲಿ, ಫಸ್ಟ್ ಕಿಂಗ್ 3 ಚಾಪ್ಟರ್ 11 ವರ್ಸಲ್ಲಿ ಇಲ್ಲಿ ದೇವರು ಹೇಳ್ತಾನೆ, ಆತನು ಅವನಿಗೆ, ನೀನು ನಿನಗೋಸ್ಕರ ದೀರ್ಘಾಯುಷ್ಯವನ್ನಾಗಲಿ, ಐಶ್ವರ್ಯವನ್ನಾಗಲಿ, ವೈರಿಗಳ ಪ್ರಾಣವನ್ನಾಗಲಿ ಕೇಳಿಕೊಳ್ಳದೆ ನ್ಯಾಯ ನಿರ್ಣಯಿಸಿದಗೋಸ್ಕರ ವಿವೇಕವನ್ನು ಬೇಡಿಕೊಂಡದರಿಂದ ನಿನ್ನ ಭಿನ್ನವನ್ನು ನೆರವೇರಿಸ್ತೇನೆ. ನೋಡು, ನಿನಗೆ ಜ್ಞಾನವನ್ನು ವಿವೇಕವನ್ನು ಅನುಗ್ರಹಿಸ್ತೇನೆ. ನಿನ್ನಂಥ ಜ್ಞಾನಿಯು ಮುಂಚೆ ಇರಲಿಲ್ಲ, ಮುಂದೆ ಇರುವುದಿಲ್ಲ. ಇದಲ್ಲದೆ ನೀನು ಕೇಳಿದಂದನ್ನು ನಿನಗೆ ಅನುಗ್ರಹಿಸ್ತೇನೆ. ನಿನ್ನ ಜೀವಮಾನದೆಲ್ಲ ಐಶ್ವರ್ಯದಲ್ಲಿಯೂ ಘನದಲ್ಲಿಯೂ ನಿನಗೆ ಸಮಾನವಾದ ಅರಸನು ಇನ್ನೊಬ್ಬನಿರುವುದಿಲ್ಲ. ನೀನು ನಿನ್ನ ತಂದೆಯಾದ ದಾವಿದನಂತೆ ನನ್ನ ಮಾರ್ಗದಲ್ಲಿ ನಡೆದು ನನ್ನ ಆಜ್ಞಾವಿಧಿಗಳನ್ನು ಕೈಗೊಳ್ಳುವುದಾದರೆ ನಿನ್ನ ಆಯುಷ್ಯವನ್ನು ಹೆಚ್ಚಿಸುವೆನು ಅಂದನು. ಈ ಜಾನೋಕ್ತಿಯಲ್ಲಿ ನಾವು ನೋಡ್ತೇವೆ, ಆತನು ಏನು ಬರೆದಿದ್ದಾನೆ, ಅವನ ತಂದೆಗೆ ಅಧೀನಾದ ಮಗನಾಗಿತ್ತು. ತಂದೆ ಆತನು ಇನ್ಸ್ಟ್ರಕ್ಷನ್ ಕೊಟ್ಟ, ನೀನು ಜ್ಞಾನವನ್ನು ಪಡೆ. 4ನೇ ಅಧ್ಯಾಯ 5ನೇ ವಚನದಲ್ಲಿ, 4ನೇ ಅಧ್ಯಾಯ 5ನೇ ವಚನ ಜ್ಞಾನೋಕ್ತಿ. ಜ್ಞಾನವನ್ನು ಪಡೆ, ವಿವೇಕವನ್ನು ಸಂಪಾದಿಸು, ಮರೆಯಬೇಡ, ನನ್ನ ಮಾತುಗಳಿಗೆ ಓರೆಯಾಗಬೇಡ. ಇಲ್ಲಿ ದಾವೀದನು ಸೊಲೊಮೋನನಿಗೆ ಹೇಳುವಂತಹದ್ದು. ನೆಕ್ಸ್ಟ್, ಜ್ಞಾನವನ್ನು ಬಿಡದಿದ್ದರೆ ಅದು ನಿನ್ನನ್ನು ಕಾಪಾಡುವುದು, ಪ್ರೀತಿಸಿದರೆ ನಿನ್ನನ್ನು ಕಾಯುವುದು. ಓಕೆ, ಜ್ಞಾನವನ್ನು ಪಡೆಯಬೇಕೆಂಬುದೇ ಜ್ಞಾನಬೋಧೆಯ ಪ್ರಥಮ ಪಾಠ. ಇದೇ ಫೌಂಡೇಶನ್. ನಿನ್ನ ಎಲ್ಲ ಸಂಪತ್ತಿನಿಂದಲೂ ವಿವೇಕವನ್ನು ಪಡೆ. ಜ್ಞಾನವೆಂಬಾಕೆಯು ಶ್ರೇಷ್ಠಳಿಂದ ನೀನು ಭಾವಿಸಿದರೆ ಆಕೆಯು ನಿನ್ನ ಉನ್ನತಿಗೆ ತರುವಳು, ಆಕೆಯನ್ನು ಅಪ್ಪಿಕೊಂಡರೆ ನಿನ್ನನ್ನು ಘನಪಡಿಸುವಳು. 3ನೇ ಅಧ್ಯಾಯದಲ್ಲಿ 11ನೇ ವಚನದಲ್ಲಿ ನಾವು ನೋಡ್ತೇವೆ, ಜ್ಞಾನೋಕ್ತಿ 3 ಚಾಪ್ಟರ್ 11 ವರ್ಸ್, ಜ್ಞಾನೋಕ್ತಿ 3:11. ಮಗನೇ, ಯೆಹೋವನ ಶಿಕ್ಷೆಯನ್ನು ತಾತ್ಸಾರ ಮಾಡಬೇಡ, ಆತನನ್ನು ಗದರಿಸುವಾಗ ಬೇಸರಗೊಳ್ಳಬೇಡ. ತಂದೆಯು ತನ್ನ ಮುದ್ದು ಮಗನನ್ನು ಗದರಿಸುವಂತೆ ಯೆಹೋವನು ತನ್ನನ್ನು ಪ್ರೀತಿಸುವವನನ್ನೇ ಗದರಿಸುತ್ತಾನೆ. ಜ್ಞಾನವನ್ನು ಪಡೆಯುವವನು ಧನ್ಯನು, ವಿವೇಕವನ್ನು ಸಂಪಾದಿಸುವವನು ಭಾಗ್ಯವಂತನು. ಅದರ ಲಾಭವು ಬೆಳ್ಳಿಯ ಲಾಭಕ್ಕಿಂತಲೂ ಅದರಿಂದಾಗುವ ಆದಾಯವು ಬಂಗಾರಕ್ಕಿಂತಲೂ ಅಮೂಲ್ಯವೇ ಸರಿ. ನಿನ್ನ ಇಷ್ಟ ವಸ್ತುಗಳೆಲ್ಲ ಅದಕ್ಕೆ ಸಮಾನಲ್ಲ, ಅದರ ಬೆಲೆಯು ಹವಳಕ್ಕಿಂತಲೂ ಹೆಚ್ಚು. ನಿನ್ನ ಇಷ್ಟ ವಸ್ತುಗಳೆಲ್ಲವೂ ಅದಕ್ಕೆ ಸಮಾನಲ್ಲ. ನೆಕ್ಸ್ಟ್ 16, ಜ್ಞಾನ ಎಂಬಾಕೆಯ ಬಲಗೈಯಲ್ಲಿ ದೀರ್ಘಾಯುಷ್ಯವು, ಎಡಗೈಯಲ್ಲಿ ಧನವು ಘನತೆಯು ಉಂಟು. 2 ಕೂಡ ಉಂಟು. ಸಭೆ ಇವತ್ತು ಜ್ಞಾನವಂತವಾಗಿದೆ. ಇಟ್ಸ್ ಟಾಕಿಂಗ್ ಅಬೌಟ್ ದ ಚರ್ಚ್. ಬಾರ್ನ್ ಅಗೇನ್ ಆದ ವ್ಯಕ್ತಿ, ಆತನು ಮೂರ್ಖ ಅಲ್ಲ, ಆತನು ಜ್ಞಾನಿ. ಸಭೆಯಲ್ಲಿ ಒಂದು ಕಡೆಯಲ್ಲಿ ದೀರ್ಘಾಯುಷ್ಯ ಇದೆ, ಮತ್ತೊಂದು ಕಡೆಯಲ್ಲಿ ಧನ ಐಶ್ವರ್ಯಗಳು ಇವೆ. ಪ್ರೈಸ್ ಗಾಡ್. ಸಭೆಯಲ್ಲಿ, ಚರ್ಚಲ್ಲಿ
ಜ್ಞಾನ ಎಂಬಾಕೆಯ ಬಲಗೈಯಲ್ಲಿ ದೀರ್ಘಾಯುಷ್ಯವು, ಎಡಗೈಯಲ್ಲಿ ಧನವು ಘನತೆಯೂ ಉಂಟು. ನೆಕ್ಸ್ಟ್, ಆಕೆಯ ದಾರಿಗಳು ಸುಖಕರವಾಗಿವೆ, ಆಕೆಯ ಮಾರ್ಗಗಳೆಲ್ಲ ಸಮಾಧಾನವೇ. ಜ್ಞಾನವು ತನ್ನನ್ನು ಹಿಡಿದುಕೊಳ್ಳುವವರಿಗೆ, ಅದನ್ನು ಹಿಡಿದರೆ ಜೀವದ ಮರವಾಗಿದೆ. ಅದು ರಿಲೀಜಿಯಸ್ ಮರ ಅಲ್ಲ, ಜೀವದ ಮರ. ಅದನ್ನು ಅವಲಂಬಿಸುವ ಪ್ರತಿಯೊಬ್ಬನು ಧನ್ಯನು. ಇಟ್ ವಿಲ್ ಗಿವ್ ಲೈಫ್ ಫ್ರೂಟ್. ಇಲ್ಲಿ ಯಾಕೆ ನಾನು ಜ್ಞಾನದ ಬಗ್ಗೆ ಮಾತಾಡಿದೆ ಅಂತ ಹೇಳಿದರೆ, ಸೊಲೊಮೋನನು ದೇವರಿಗೆ ಯಜ್ಞವನ್ನು ಸಮರ್ಪಿಸಿದ. ಇವತ್ತು ನಾವು ಸಮರ್ಪಿಸುವಂಥ ಯಜ್ಞ ಯಾವುದಂತ ಹೇಳಿದರೆ, ಯೇಸುವನ್ನು ಕರ್ತನೆಂದು ನಾವು ಬಾಯಿಂದ ಎಡೆಬಿಡದೆ ಸ್ತೋತ್ರ ಯಜ್ಞ ಅರಿಕೆ ಮಾಡುವಂಥದ್ದೇ ಸ್ತೋತ್ರ ಯಜ್ಞ. ಕಂಟಿನ್ಯೂ ಆಗಿ ಆತನ ನಾಮಕ್ಕೆ ನಾವು ಸ್ತೋತ್ರ, ನಂಬರ್ 1. ನಂಬರ್ 2, ಪರೋಪಕಾರ ಮಾಡುವಂಥದ್ದು. ಎರಡನೇದು, ಧರ್ಮ ಮಾಡುವಂಥದ್ದು. ಅಪೊಸ್ತಲ ಪೌಲ ಕಾಣಿಕೆಯ ಬಗ್ಗೆ ಕೂಡ ಮಾತಾಡುತ್ತಾನೆ. ಇಟ್ ಇಸ್ ದ ವರ್ಷಿಪ್. ಫಿಲಿಪಿಯನ್ಸ್ 4 ಚಾಪ್ಟರ್ 15 ವರ್ಸಲ್ಲಿ ನಾವು ನೋಡ್ಲಿಕ್ಕೆ ಹೋದ್ರೆ ನಮಗೆ ಸಿಗ್ತದೆ. ಫಿಲಿಪಿಯನ್ಸ್ 4 ಚಾಪ್ಟರ್ ಇದಲ್ಲದೆ ಫಿಲಿಪಿಯವರೇ, ನಾನು ಮೊದಲು ನಿಮ್ಮಲ್ಲಿ ಸ್ವಾರ್ಥೆಯನ್ನು ಸಾರಿ ಮೆಕದೋನ್ಯದಿಂದ ಹೊರಟು ಹೋದಾಗ ಕೊಳ್ಳುವ ವಿಷಯದಲ್ಲಿ ನಿಮ್ಮ ಹೊರತು ಬೇರೆ ಯಾವ ಸಭೆಗೂ ನನಗೂ ಸಂಬಂಧವಿರಲಿಲ್ಲವೆಂದು ನೀವು ಬಲ್ಲಿರಿ. ನಾನು ಥೆಸಲೋನಿಕದಲ್ಲಿದ್ದಾಗಲೂ ನೀವು 1-2 ಸಾರಿ ನನ್ನ ಕೊರತೆಯನ್ನು ನೀಗಿಸುವುದಕ್ಕೆ ಕೊಟ್ಟು ಕಳಿಸ್ತಿರಲ್ಲ. ನಾನು ನಿಮ್ಮಿಂದ ದಾನವನ್ನು ಅಪೇಕ್ಷಿಸುತ್ತಿಲ್ಲ, ನಿಮ್ಮ ಆತ್ಮಕ್ಕೆ ಆದಾಯವಾಗುವಂಥ ಪ್ರೀತಿ ಫಲವನ್ನೇ ಅಪೇಕ್ಷಿಸ್ತೇನೆ. ಬೇಕಾದೆಲ್ಲ ನನಗುಂಟು, ಸಮೃದ್ಧಿ ಉಂಟಾಯಿತು. ನಿಮ್ಮಿಂದ ಕಾಣಿಕೆ ದಾನ ನನಗೆ ಬೇಕಾಗಿಲ್ಲ, ಬೇಕಾದೆಲ್ಲ ನನಗೆ ಉಂಟು. ಬಟ್ ನೀವೇನೇ ಕೊಡುವುದಾದರೆ ಅದು ನಿಮ್ಮ ಆತ್ಮಕ್ಕೆ ಪ್ರಯೋಜನ. ಇಟ್ ಈಸ್ ಯುವರ್ ಸ್ಪಿರಿಚುವಲ್ ಎಡಿಫಿಕೇಶನ್. ನಾಟ್ ದಟ್ ಐ ಸೀಕ್ ದ ಗಿಫ್ಟ್, ದಟ್ ಐ ಸೀಕ್ ದ ಫ್ರೂಟ್, ದಟ್ ಅಬಂಡೆನ್ಸ್ ಟು ಯುವರ್ ಅಕೌಂಟ್. ಓಕೆ, ನೆಕ್ಸ್ಟ್. ಎಪೋಪ್ರದಿತನ ಕೈಯಿಂದ ನೀವು ಕೊಟ್ಟು ಕಳಿಸಿದ್ದು ನನಗೆ ತಲುಪಲಾಗಿ ನಾನು ತುಂಬಿ ತುಳುಕುವನಾಗಿದ್ದೇನೆ. ಅದು ದೇವರಿಗೆ ಮೆಚ್ಚುಗೆಯಾದದ್ದು, ಸುಗಂಧ ವಾಸನೆ, ಇಷ್ಟ ಯಜ್ಞ. ಪ್ರೈಸ್ ಗಾಡ್. ಇಟ್ ಇಸ್ ಅ ಸ್ಯಾಕ್ರಿಫೈಸ್, ಇಷ್ಟ ಯಜ್ಞ. ಓಕೆ, ನೆಕ್ಸ್ಟ್ ಹೇಳ್ತದೆ, ಎಲ್ಲರೂ 4ರಿಂದ 18 ಬಿಡ್ತಾರೆ, 19 ಮಾತ್ರ ಕನ್ಫೆಸ್ ಮಾಡ್ತಾರೆ. ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸುವನು. ಮತ್ತೆ ಹೇಳಿದ್ರೆ ಇದು ವರ್ಕೌಟ್ ಆಗೋದಿಲ್ಲ ಅಂತ. ನೆಕ್ಸ್ಟ್, ಇಲ್ಲಿ ಅಪೊಸ್ತಲ ಪೌಲನು ಅಲ್ಲಿ ಬ್ಲೆಸ್ಸಿಂಗ್ ಅನ್ನು ರಿಲೀಸ್ ಮಾಡುವಂಥದ್ದಾಗಿದೆ. ಬ್ಲೆಸ್ಸಿಂಗ್ ಅಂತ ಹೇಳಿದ್ರೆ ಇಟ್ ಇಸ್ ಅ ಸ್ಪಿರಿಚುವಲ್ ಎಬಿಲಿಟಿ, ಇಂಪಾರ್ಟೇಷನ್, ಆತ್ಮಿಕ ಸಾಮರ್ಥ್ಯ, ಎಂಪವರ್ ಟು ಬಿ ಫ್ರೂಟ್ಫುಲ್ ಅಂಡ್ ಪ್ರೊಡಕ್ಟಿವ್. ನೀವು ಫ್ರೂಟ್ಫುಲ್ ಆಗಲಿಕ್ಕೆ, ಪ್ರೊಡಕ್ಟಿವ್ ಆಗಲಿಕ್ಕೆ ಇಟ್ ಇಸ್ ಅ ಬ್ಲೆಸ್ಸಿಂಗ್. ಗಾಡ್ ಇಸ್ ರಿಲೀಸಿಂಗ್ ಬ್ಲೆಸ್ಸಿಂಗ್. ಯಾಕೆ ಆತನು ಬ್ಲೆಸ್ಸಿಂಗ್ ರಿಲೀಸ್ ಮಾಡುತ್ತಾನೆ? Praise God. There is a principle. ಇಂಪಾರ್ಟೆಂಟ್. ನೀವು 17-18 ಓದಿರಿ, ಅದರ ರಿಸಲ್ಟ್ ದ ಬ್ಲೆಸ್ಸಿಂಗ್. ನೋಡ್ತೇವೆ, ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ತನ್ನ ಹೋಲಿಕೆಗೆ ಸರಿಯಾಗಿ ಮನುಷ್ಯನನ್ನು ಉಂಟು ಮಾಡಿದ. ಮತ್ತು ವಾಕ್ಯ ಹೇಳ್ತದೆ, ದೇವರು ಅವರನ್ನು ಆಶೀರ್ವದಿಸಿದ. ಗಾಡ್ ಬ್ಲೆಸ್ ದೆಮ್, ಎಂಪವರ್ಡ್ ದೆಮ್ ಟು ಬಿ ಫ್ರೂಟ್ಫುಲ್ ಅಂಡ್ ಪ್ರೊಡಕ್ಟಿವ್. ನೆಕ್ಸ್ಟ್ ಹೇಳಿದ, ಬಿ ಫ್ರೂಟ್ಫುಲ್, ಫಲಭರಿತರಾಗಿರಿ, ಹೆಚ್ಚಿರಿ, ತುಂಬಿರಿ, ಸ್ವಾಧೀನ ಮಾಡ್ರಿ, ದೊರೆತನ ಮಾಡ್ರಿ. ಬಿ ಫ್ರೂಟ್ಫುಲ್, ಮಲ್ಟಿಪ್ಲೈ, replenish, subdue, and have dominion. Dominion over every lack, dominion over every limitation. ದೊರೆತನ ಮಾಡ್ರಿ, ಸ್ವಾಧೀನ ಮಾಡ್ರಿ. ನಿಮ್ಮ ಬಲ, ನಿಮ್ಮ ಶಕ್ತಿಯಿಂದ ನೀವು ಸ್ವಾಧೀನ ಮಾಡಲಿಕ್ಕೆ ಆಗುವುದಿಲ್ಲ. ಇಟ್ ಇಸ್ ಅ ಪವರ್ ಆಫ್ ಗಾಡ್, ಇಟ್ ಇಸ್ ಎಬಿಲಿಟಿ ಆಫ್ ಗಾಡ್. ಯೆಹೋವನ ಆಶೀರ್ವಾದವು ಒಬ್ಬನನ್ನು ಭಾಗ್ಯದಾಯಕವಾಗಿ ಮಾಡುತ್ತದೆ.
ದ ಬ್ಲೆಸ್ಸಿಂಗ್ ಆಫ್ ದ ಲಾರ್ಡ್ ಮೇಕ್ ಹಿಮ್ ರಿಚ್. ಒಬ್ಬನನ್ನು ನೀವು ಯಾವ ದಿವಸ ಯೇಸುವನ್ನು ರಕ್ಷಕನು ಒಡೆಯನೆಂದು ಅಂಗೀಕಾರ ಮಾಡಿದ್ದೀರಿ, ನೀವು ದೇವರ ರಾಜ್ಯದಲ್ಲಿ ಹುಟ್ಟಿದ್ದೀರಿ. ಯು ಮಸ್ಟ್ ಫಂಕ್ಷನ್ ಇನ್ ದ ಕಿಂಗ್ಡಮ್. ಪ್ರೈಸ್ ಗಾಡ್. ಪ್ರತಿಯೊಂದು ಸಂಗತಿಗಳು ಕೂಡ ಸಭೆಯಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್. ಸ್ತೋತ್ರ ಯಜ್ಞವನ್ನು ಕೂಡ ಸಮರ್ಪಿಸಬೇಕು, ಅನ್ಯ ಭಾಷೆಯಲ್ಲಿ ಕೂಡ ಮಾತಾಡಬೇಕು, ಅಂಡರ್ಸ್ಟ್ಯಾಂಡಿಂಗಲ್ಲಿ ಕೂಡ ಮಾತಾಡಬೇಕು. ಪ್ರೈಸ್ ಗಾಡ್. ಪ್ರಾರ್ಥನೆಯನ್ನು ಕೂಡ ಮಾಡಬೇಕು, ಆರಾಧನೆಯನ್ನು ಕೂಡ ಮಾಡಬೇಕು. ಪ್ರತಿಯೊಂದು ಒಂದು ದೇಹ ಅಂತ ಹೇಳ್ತಿರುವಾಗ ಕೇವಲ ಕಣ್ಣಾಗಿರುವುದಿಲ್ಲ, ಅದಕ್ಕೆ ಕೈಗಳಿರುತ್ತವೆ, ಮೂಗಿರ್ತದೆ, ಕಿವಿ ಇರ್ತದೆ, ಒಟ್ಟಿಗೆ ಸೇರಿ ಒಂದು ದೇಹವಾಗಿರುತ್ತದೆ. ಅದೇ ಕ್ರಿಸ್ತಿಯ ಜೀವಿತ ಅಂತ ಹೇಳ್ತಿರುವಾಗ ಕೇವಲ ಒಂದು ಟೀಚಿಂಗನ್ನು ಕೇಳಿ ಉಳಿದನ್ನು ಬಿಡಲಿಕ್ಕೆ ಆಗುವುದಿಲ್ಲ. ಎಷ್ಟು ನೀವು ಅನ್ಯ ಭಾಷೆಯಲ್ಲಿ ಮಾತಾಡುತ್ತೀರೋ, ನೀವು ಅನ್ಯ ಅಂಡರ್ಸ್ಟ್ಯಾಂಡಿಂಗಲ್ಲಿ ಸಹ ಪ್ರೇಯರ್ ಮಾಡುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಬುದ್ಧಿಯಿಂದ ಪ್ರಾರ್ಥನೆ ಮಾಡುವಂಥದ್ದು ವೆರಿ ಇಂಪಾರ್ಟೆಂಟ್. ಕೆಲವರು ಅನ್ಯ ಭಾಷೆಯಲ್ಲಿ ಮಾತ್ರ ಪ್ರಾರ್ಥನೆ ಮಾಡ್ತಾರೆ, ಬಟ್ ಅವರು ವಾಕ್ಯ ಓದುವುದಿಲ್ಲ, ಅವರು ಬುದ್ಧಿಯಿಂದ ಪ್ರಾರ್ಥನೆ ಮಾಡೋದಿಲ್ಲ. ಕೇವಲ 1-2 ಗಂಟೆ ಅನ್ಯ ಭಾಷೆಯಲ್ಲಿ ಮಾತಾಡ್ತೀರಿ, ಎಲ್ಲ ಮುಗಿ ದೇವರಿಗೆ ಗೊತ್ತುಂಟು. ಅವರು ದೇವರ ವಾಕ್ಯದ ಮೂಲಕ ದೇವರಿಗೆ ಸ್ತೋತ್ರ ಯಜ್ಞವನ್ನು ಸಮರ್ಪಿಸ್ತಿಲ್ಲ. ದೇವರು ನಮಗೆ ವಾಕ್ಯಗಳನ್ನು ಕೊಟ್ಟಿದ್ದಾನೆ, ಅದು ಪರಲೋಕ ರಾಜ್ಯದ ಮಾತುಗಳು, ದ ವರ್ಡ್ಸ್ ಆಫ್ ದ ಕಿಂಗ್ಡಮ್. ಹೇಗೆ ಯಾವ ರಾಜ್ಯದಲ್ಲಿ ನಾವು ಹುಟ್ಟಿದ್ದೇವೆ, ಆ ರಾಜ್ಯದಲ್ಲಿ ನಾವು ಹೇಗೆ ಫಂಕ್ಷನ್ ಆಗಬೇಕು ಎಂಬುದು ನಮಗೆ ಕೊಡಲ್ಪಟ್ಟಂತಹ ಮಾತುಗಳು. ಹೇಗೆ ನಾವು ಕಾರ್ಯಪ್ರವೃತ್ತರಾಗಬೇಕು, ಹೇಗೆ ನಾವು ಫಂಕ್ಷನ್ ಆಗಬೇಕು ದೇವರ ರಾಜ್ಯದಲ್ಲಿ. ದಟ್ ದ ಸ್ಪಿರಿಚುವಲ್ ನಾಲೆಜ್. ನ್ಯಾಚುರಲ್ ವರ್ಲ್ಡಲ್ಲಿ ನೀವು ಫಂಕ್ಷನ್ ಆಗಬೇಕಾದ್ರೆ ನಿಮಗೆ ನ್ಯಾಚುರಲ್ ನಾಲೆಜ್ ಬೇಕು. ಸ್ಪಿರಿಚುವಲ್ ವರ್ಲ್ಡಲ್ಲಿ ನೀವು ಫಂಕ್ಷನ್ ಆಗಬೇಕಂದ್ರೆ ಸ್ಪಿರಿಚುವಲ್ ನಾಲೆಜ್ ಬೇಕು. ಸ್ಪಿರಿಚುವಲ್ ನಾಲೆಜ್ ಇಲ್ಲ ಅಂತ ಹೇಳಿದ್ರೆ ನೀವು ಸ್ಪಿರಿಚುವಲಿ ಫಂಕ್ಷನ್ ಆಗಲಿಕ್ಕೆ ಆಗೋದಿಲ್ಲ. ಸ್ಪಿರಿಚುವಲ್ ನೀವೇನಾಗ್ತೀರಿ? ಅನ್ಪಡ್ ಆಗ್ತೀರಿ, ಅಜ್ಞಾನಿಗಳು. ಇಲ್ಲಿ ದೇವರ ವಾಕ್ಯದ ಏನು ತಿನ್ನುವುದು, ಏನು ಕುಡಿಯುವುದು, ಏನು ಹೊತ್ತುಕೊಳ್ಳುವುದು, ಇವುಗಳಿಗೆ ತವಕ ಪಡುವುದು ಅಜ್ಞಾನಿಗಳು. ಯಾವ ಅಜ್ಞಾನಿಗಳು? ಸ್ಪಿರಿಚುವಲ್ ಅಜ್ಞಾನಿಗಳು, ಆತ್ಮಿಕ ಅಜ್ಞಾನಿಗಳು. ದೇ ಡೋಂಟ್ ನೋ ಹೌ ಟು ಫಂಕ್ಷನ್ ಇನ್ ದ ಕಿಂಗ್ಡಮ್. ಹೇಗೆ ದೇವರ ರಾಜ್ಯದಲ್ಲಿ ಕಾರ್ಯಪ್ರವೃತ್ತರಾಗುವುದು, ಹೇಗೆ ದೇವರ ರಾಜ್ಯದ ಪ್ರಿನ್ಸಿಪಲ್ಗಳನ್ನು ಅಪ್ಲೈ ಮಾಡುವಂಥದ್ದು. ಕೇವಲ ನಾವು ಯೇಸು ಕ್ರಿಸ್ತನ ಕ್ರೂಜೆಯಲ್ಲಿ ಸತ್ತ, ಹೂಣಲ್ಪಟ್ಟ 3ನೇ ದಿನ ಪುನರುತ್ಥಾನ ಆದ, ನಾವು ನಿತ್ಯ ಜೀವನ ಹೊಂದಿದ್ದೇವೆ, ಪರಲೋಕಕ್ಕೆ ಹೋಗುವುದು. ಬಟ್ ಈ ಲೋಕದಲ್ಲಿ ಇರುವಾಗ ಆ ರಾಜ್ಯದಲ್ಲಿ ನೀವು ಹುಟ್ಟಿದೆ, ಆ ರಾಜ್ಯದಲ್ಲಿ ಹೇಗೆ ನಾವು ಫಂಕ್ಷನ್ ಆಗೋದು ವೆರಿ ವೆರಿ ಇಂಪಾರ್ಟೆಂಟ್. ನಿತ್ಯ ಜೀವ ಪ್ರಾರಂಭವಾಗುವುದು ಪರಲೋಕಕ್ಕೆ ಹೋದ ನಂತರ ಅಲ್ಲ, ನಿತ್ಯ ಜೀವ ಪ್ರಾರಂಭವಾಗುವುದು ನೀವಿಲ್ಲಿ ಇರುವಾಗ. ಮತ್ತೆ ಕಂಟಿನ್ಯೂ ಆಗಿ ನೀವು ನಿತ್ಯತ್ವಕ್ಕೆ ನೀವು ಜೀವಿಸುವರಾಗಿದ್ದೀರಿ. ಇಲ್ಲೇ ನೀವು ಪ್ರಾರಂಭ ಮಾಡದಿದ್ದರೆ, ಇಲ್ಲೇ ನೀವು ಜೀವಿಸದಿದ್ದರೆ, ಇಲ್ಲೇ ನೀವು ಪರಿಶುದ್ಧತೆಯಲ್ಲಿ ಜೀವಿಸ್ತಿದ್ದರೆ, ಇಲ್ಲೇ ನೀವು ಕ್ರಿಸ್ತನ ಅಧಿಕಾರದಲ್ಲಿ ನೀವು ಜೀವಿಸದಿದ್ದರೆ, ನಿಮ್ಮ ಆತ್ಮಕ್ಕೆ ಬ್ಲೈಂಡ್ನೆಸ್ ಬಂದದ್ದು, ಕತ್ತಲೆ ಬಂದದ್ದು ಗೊತ್ತಾಗುವುದಿಲ್ಲ. ನಾನು ನಿಮ್ಗೆ ಎನ್ಕರೇಜ್ ಮಾಡ್ತೇನೆ, ದೇವರ ಜ್ಞಾನವನ್ನು ಪಡೆಯಿರಿ. ಯೇಸು ಕ್ರಿಸ್ತನೇ ದೇವರ ಕಡೆಯಿಂದ ಜ್ಞಾನ, ನೀತಿ, ಶುದ್ಧೀಕರಣ ಮತ್ತು ವಿಮೋಚನೆಗಳಿಗೆ ಕಾರಣನಾಗಿದ್ದಾನೆ. ಹೇಗೆ ಫಿಸಿಕಲ್ ಸೆನ್ಸ್ ನಾಲೆಜ್ ಎಷ್ಟು ಇಂಪಾರ್ಟೆಂಟೋ, ಅದಕ್ಕಿಂತ ಹೆಚ್ಚಾಗಿ ಸ್ಪಿರಿಚುವಲ್ ನಾಲೆಜ್ ಎಂಬುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಓಕೆ. ಕೀರ್ತನೆ 91ರಲ್ಲಿ ಹೇಳ್ತದೆ, ಪಾರಾತ್ಮನ ಮೊರೆ ಹೊಕ್ಕಿರುವನು, ಸರ್ವಶಕ್ತನ ಆಶ್ರಯದಲ್ಲಿ ನಾನು ಸುರಕ್ಷಿತನಾಗಿರುವೆನು. ನಾನು ಯೆಹೋವನಿಗೆ, ನೀನೇ ನನ್ನ ಕೋಟೆಯು, ನನ್ನ ದುರ್ಗವು, ನಾನು ಭರವಸವಿಟ್ಟಿರುವ ನನ್ನ ದೇವರು ಎಂದು ಹೇಳುವೆನು. ಇಂಪಾರ್ಟೆಂಟ್, ಹೇಳುವೆನು. ನೀನು ಹೇಳುವಂಥದ್ದು ಅದು ನಿನಗೆ ಮ್ಯಾನಿಫೆಸ್ಟ್ ಆಗುತ್ತದೆ. ಆತನು ಯಾರಾಗಿದ್ದಾನಂತ ನೀನು ಹೇಳುವಂಥದ್ದು ಅದು ನಿನ್ನ ಮುಂದೆ ನಿಲ್ತದೆ. ನೀನು ನೆಗೆಟಿವ್ ಮಾತಾಡಿದ್ದು ಕೂಡ ಅದು ನಿನ್ನ ಮುಂದೆ ನಿಲ್ತದೆ. ನೀನು ವಾಕ್ಯವನ್ನು ಮಾತಾಡಿದ್ದು ಕೂಡ ಅದು ನಿನ್ನ ಮುಂದೆ ನಿಲ್ತದೆ. ನೀನು ಆರೋಗ್ಯವನ್ನು ಮಾತಾಡಿದರೆ ಆರೋಗ್ಯ ನಿನ್ನ ಮುಂದೆ ನಿಲ್ತದೆ. ನೀನು ಕೊರತೆಗಳನ್ನು ಮಾತಾಡಿದರೆ ಕೊರತೆ ನಿನ್ನ ಮುಂದೆ ನಿಲ್ತದೆ. ನೀನು ಏನು ಹೇಳ್ತಿ ಅದು ನಿನ್ನ ಮುಂದೆ ನಿಲ್ತದೆ. ನೀನೊಂದು ಕಂಪನಿ ಕೆಲಸಕ್ಕೆ ಹೋಗ್ತಿ, ನಿನ್ನ ಬಾಸಿನ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಿ, ಅದೇ ನಿನ್ನ ಮುಂದೆ ನಿಲ್ತದೆ. ಅವನು ನಿನಗೆ ಅದೇ ಆಗಿರುತ್ತಾನೆ. ಹೇಳುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್.
ಯೆಹೋವ ನನಗೆ ಕೋಟೆ ಆಗಿದ್ದಾನೆ, ದುರ್ಗವಾಗಿದ್ದಾನೆ, ಗುರಾಣಿ ಆಗಿದ್ದಾನೆ ಅಂತ ಹೇಳಿದರೆ ಆತ ನಿಮ್ಮ ಮನೆಯ ಸುತ್ತಲೂ ಕೋಟೆ ಆಗಿರುತ್ತಾನೆ, ದುರ್ಗವಾಗಿರುತ್ತಾನೆ, ಗುರಾಣಿ ಆಗಿರುತ್ತಾನೆ. ಅದನ್ನು ಬಿಟ್ಟು ನನ್ನ ಮನೆಯ ಸುತ್ತಲೂ ಅದು ಇದೆ, ಇದು ಇದೆ, ಅದು ಪ್ರಾಬ್ಲಮ್ ಇದೆ, ಇದು ಪ್ರಾಬ್ಲಮ್ ಇದೆ, ನೀವು ಪ್ರಾಬ್ಲಮ್ ಮಾತಾಡೋದಾದರೆ ಪ್ರಾಬ್ಲಮ್ ನಿಮ್ಮ ಮುಂದೆ ನಿಲ್ತವೆ. ಯಾಕಂದರೆ ಜೀವ ಮತ್ತು ಮರಣ ನಾಲಿಗೆಯ ವಶದಲ್ಲಿದೆ. ದ ಡೆತ್ ಆ್ಯಂಡ್ ಲೈಫ್ ಆರ್ ಇನ್ ದ ಪವರ್ ಆಫ್ ಯುವರ್ ಟಂಗ್. ಇಡೀ ದಿನ ಕೊರತೆಗಳನ್ನು ಮಾತಾಡಿದರೆ ಕೊರತೆಗಳು ನಿಮ್ಮ ಮುಂದೆ ನಿಲ್ತವೆ. ಯಾವಾಗ ನೀವು ಸಮೃದ್ಧಿಯನ್ನು ಮಾತಾಡುತ್ತೀರಿ, ಸಮೃದ್ಧಿ ನಿಮ್ಮ ಮನೆಯಲ್ಲಿ ನೆಲೆಗೊಳ್ಳುತ್ತದೆ. ನೀತಿವಂತನ ಮನೆಯಲ್ಲಿ ಧನ ಐಶ್ವರ್ಯಗಳು ಇದ್ದೇ ಇರುವವು. 112ನೇ ಕೀರ್ತನೆಯಲ್ಲಿ ನಾವು ಓದಿದ್ರೆ ನಮಗೆ ಸಿಗ್ತದೆ. ಸಾಮ್ಸ್ 112. ಯಾವಿಗೆ ಸ್ತೋತ್ರ, ಯಾವನು ಯೆಹೋವನಲ್ಲಿ ಭಯಭಕ್ತಿಯುಳ್ಳವನಾಗಿ ಆತನ ಆಜ್ಞೆಗಳಲ್ಲಿ ಆನಂದ ಪಡುವವನು ಅವನೇ ಧನ್ಯನು. ಓಕೆ, ಅವನ ಸಂತಾನವು ಲೋಕದಲ್ಲಿ ಬಲಿಷ್ಠವಾಗುವುದು, ನೀತಿವಂತನ ವಂಶವು ಶುಭ ಹೊಂದುವುದು. ಓಕೆ, ಅವನ ಮನೆಯಲ್ಲಿ ಧನ ಐಶ್ವರ್ಯಗಳಿರುವವು, ಅವನ ನೀತಿಯು ಸದಾಕಾಲ ಫಲಿಸುತ್ತಿರುವುದು. ಅವನ ಮನೆಯಲ್ಲಿ ಧನ ಐಶ್ವರ್ಯಗಳಿರುವು. ವೆಲ್ತ್ ಆ್ಯಂಡ್ ರಿಚಸ್ ವಿಲ್ ಬಿ ಇನ್ ಹಿಸ್ ಹೌಸ್. ಅವನ ಮನೆಯಲ್ಲಿ ಕೊರತೆ ಇರ್ತದೆ ಅಂತ ಹೇಳುವುದಿಲ್ಲ. ಅವನ ಮನೆಯಲ್ಲಿ ವೆಲ್ತ್ ಇರ್ತದೆ ಆ್ಯಂಡ್ ರಿಚಸ್ ಇರ್ತದೆ. ಆ್ಯಂಡ್ ಹಿಸ್ ರೈಚಸ್ನೆಸ್ ಎಂಡ್ಯೂರ್ಸ್ ಫಾರ್ ಎವರ್. ಅಂದರೆ ಅವನ ನೀತಿ, ಅವನ ಏನು ಇತರರಿಗೆ ಕೊಡ್ತಾನೆ, ಯಾರಿಗೆ ಪರೋಪಕಾರ ಮಾಡುತ್ತಾನೆ, ಹೆಲ್ಪ್ ಮಾಡುತ್ತಾನೆ, ಅದು ಸದಾಕಾಲ ಫಲಿಸುವುದು, ಫ್ರೂಟ್ ಕೊಡ್ತದೆ ಅದು. ಓಕೆ, ನೆಕ್ಸ್ಟ್ ಹೇಳ್ತದೆ 4ನೇ ವಚನ. ಯಥಾರ್ಥರಿಗೆ ಕತ್ತಲೆಯಲ್ಲಿಯೂ ಜ್ಯೋತಿ ಮೂಡುವುದು, ದಯೆ ಕನಿಕರ ನೀತಿಯು ಉಳ್ಳ ದೇವರೇ ಆ ಜ್ಯೋತಿಯಾಗಿದ್ದಾನೆ. ಪ್ರೇರೆ 5ನೇ ವಚನತೆ, ದಯಾಳುವಾಗಿ ಧನ ಸಹಾಯ ಮಾಡುವವನು ತನ್ನ ಕಾರ್ಯಗಳನ್ನು ನೀತಿಯಿಂದ ನಡೆಸುವವನು ಭಾಗ್ಯವಂತನು. ಅವನು ಎಂದಿಗೂ ಕದಲುವುದಿಲ್ಲ, ನೀತಿವಂತನನ್ನು ಯಾವಾಗಲೂ ನೆನೆಸುವನು. ಜನರೇಷನ್ ವಿಲ್ ರಿಮೆಂಬರ್ ಯು. Surely he will never be shaken. The righteous will be in everlasting remembrance. ಅನೇಕರು ನಿಮ್ಮ ನೆನಪು ಮಾಡುತ್ತಾರೆ. ಕೆಲವರು ಹೇಳ್ತಾರೆ, ನನ್ನನ್ನು ಯಾರು ನೆನಪು ಮಾಡಲಿಲ್ಲ, ನನ್ನನ್ನು ಎಲ್ಲರೂ ಮರೆತು ಬಿಟ್ಟಿದ್ದಾರೆ, ಎಲ್ಲರೂ ನನ್ನ ಮರೆತು ಬಿಟ್ಟಿದ್ದಾರೆ, ಯಾರು ನನಗೆ ಸಹಾಯ ಮಾಡಲಿಲ್ಲ, ಯಾರಿಗೂ ನನ್ನ ನೆನಪು ಬರುವುದಿಲ್ಲ, ಒಬ್ಬರು ಕೂಡ ನನಗೆ ಫೋನ್ ಮಾಡೋದಿಲ್ಲ. ಫೋನ್ ಮಾಡಲಿಕ್ಕೆ ಅವ್ರು ನೆನಪಿಗೆ ಬಂದರಲ್ವ ನಿನ್ನ ವಿಷಯದಲ್ಲಿ. ಅಚ್ಚ ಜಟಮಾಂಸ ಎಣ್ಣೆಯನ್ನು ಯೇಸುವಿಗೆ ಆ ಸ್ತ್ರೀ ಹಾಕಿದಾಗ ಎಲ್ಲೆಲ್ಲ ಸುವಾರ್ತೆ ಸಾರಲ್ಪಡ್ತದೋ ಈಕೆಯ ನೆನಪು ಮಾಡುವರು ಅಂತ ಯೇಸು ಸ್ವಾಮಿ ಹೇಳಿದ. ಪ್ರೇರೆ, ಇಲ್ಲಿ ವಾಕ್ಯ ಹೇಳ್ತದೆ, ಅವನು ಎಂದಿಗೂ ಕದಲುವುದಿಲ್ಲ, ನೀತಿವಂತನನ್ನು ಯಾವಾಗಲೂ ನೆನೆಸುವರು. ಅಂದರೆ ಯಾವಾಗಲೂ ಜನನ್ನು ನೆನಪು. ಇವತ್ತು ಕೆಲವರು ಮರೆತು ಬಿಟ್ಟಿದ್ದಾರೆ. ಅವರೇನೇನೋ ಸರ್ಕಸ್ ಮಾಡ್ತಾರೆ ಇನ್ನೊಬ್ಬರಿಗೆ ಜ್ಞಾಪಕ ಬರಲಿಕ್ಕೆ. ಅದೆಲ್ಲ ಉಲ್ಟಾ ಆಗ್ತದೆ. ದೇವರು ಒಬ್ಬನಿಗೆ ನಿನ್ನ ವಿಷಯದಲ್ಲಿ ನೆನಪಿಗೆ ತಂದರೆ they will never forget you. Praise God. God is your source. ದೇವರು ನಿನ್ನ ಜೀವಿತಕ್ಕೆ ಮೂಲವಾಗಿದ್ದಾನೆ. ಅದಕ್ಕೋಸ್ಕರ ಕಂಟಿನ್ಯೂ ಆಗಿ ಸ್ತೋತ್ರ ಯಜ್ಞವನ್ನು ಆತನಿಗೆ ಎಡೆಬಿಡದೆ ಸಮರ್ಪಿಸೋಣ. ಆತನನ್ನು ಕರ್ತನೆಂದು ನಾವು ಬಾಯಿಂದ ಪ್ರತಿಜ್ಞೆ ಮಾಡುವುದೇ ಅದು ದೇವರಿಗೆ ಮೆಚ್ಚುವ ಯಜ್ಞವಾಗಿದೆ. ಪರೋಪಕಾರ ಮತ್ತು ಧರ್ಮ ಮಾಡುವಂಥದ್ದೇ ದೇವರಿಗೆ ಮೆಚ್ಚುಗೆಯಾದ ಯಜ್ಞವಾಗಿದೆ. ಅಪೊಸ್ತಲ ಪೌಲ ಹೇಳುತ್ತಾನೆ, ನೀವು ಎಪೋಪ್ರದಿತನ ಕೈಯಿಂದ ಕೊಟ್ಟು ಕಳಿಸಿದ್ದು ನಾನು ತುಂಬಿ ತುಳುಕುವನಾಗಿದ್ದೇನೆ. ಬೇಕಾದೆಲ್ಲ ನನಗೆ ಉಂಟು, ನನಗೇನು ಕೊರತೆ ಇಲ್ಲ. ಆದರೆ ನಿಮ್ಮಿಂದ ನಾನು ದಾನವನ್ನು ಅಪೇಕ್ಷಿಸ್ತಿಲ್ಲ, ನಿಮ್ಮ ಆತ್ಮಕ್ಕೆ ಪ್ರೀತಿಯ ಫಲವನ್ನೇ ಅಪೇಕ್ಷಿಸುವನಾಗಿದ್ದೇನೆ. ನೀವು ಕೊಟ್ಟು ಕಳಿಸಿದ್ದು ಅದು ದೇವರಿಗೆ ಮೆಚ್ಚುಗೆ ಆದದ್ದು, ಅದು ಇಷ್ಟ ಯಜ್ಞ, ಸುಗಂಧ ವಾಸನೆ. ಪ್ರೈಸ್ ಗಾಡ್. ಸುಗಂಧ ವಾಸನೆ, ಇಟ್ಸ್ ಅ ವರ್ಷಿಪ್. 8ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಜಲಪ್ರಳಯ ಬಂತು. 8th chapter, ಜಲಪ್ರಳಯ ಬಂತು. ದ ಪ್ರಿನ್ಸಿಪಲ್ ಇಸ್ ದ ಸೇಮ್. ಜಲಪ್ರಳಯ ಬಂದುವಾಗ ನೋವನ್ನು ಫಸ್ಟ್ ಯಜ್ಞವೇದಿಯನ್ನು ಕಟ್ಟಿ ದೇವರಿಗೆ ಯಜ್ಞವನ್ನು ಸಮರ್ಪಿಸ್ತಾನೆ.
8ನೇದು 20ನೇ ವಚನದಲ್ಲಿ ನಾವು ನೋಡ್ಲಿಕ್ಕೆ ಹೋದ್ರೆ ನಮಗೆ ಸಿಗ್ತದೆ. ಆದಿಕಾಂಡ, ಆಗ ನೋಹನು ಯೆಹೋವನಿಗೋಸ್ಕರ ಯಜ್ಞವೇದಿಯನ್ನು ಮಾಡಿ ಅದರ ಮೇಲೆ ಶುದ್ಧವಾದ ಎಲ್ಲ ಪಶು ಪಕ್ಷಿ ಜಾತಿಗಳಲ್ಲಿ ಸರ್ವಾಂಗ ಹೋಮ ಮಾಡಿದನು. ಓಕೆ, ಅದರ ಸುವಾಸನೆ ಯೆಹೋವನಿಗೆ ಗಮಗಮಿಸಲು. ಇಲ್ಲಿ ಅಪೊಸ್ತಲ ಪೌಲ ಹೇಳ್ತಾನೆ, ಇದು ದೇವರಿಗೆ ಇಷ್ಟ ಯಜ್ಞ, ಮೆಚ್ಚುಗೆಯಾದದ್ದು ಮತ್ತು ಸುಗಂಧ ವಾಸನೆ. ಪ್ರಿಯರೇ, ನೀವು ಸಭೆಗೆ ಹೋಗ್ತೀರಿ, ನೀವು ಯಾವ ಸಭೆಗೆ ಹೋಗ್ತಾ ಇದ್ದೀರಿ, ಅಲ್ಲಿ ಕಾಣಿಕೆ ಕೊಡುವಾಗ ಸುಮ್ಮನೆ ದುಃಖದಿಂದ ನೋವಿನಿಂದ ಕೊಡಬೇಡ್ರಿ, ಪ್ರಕಟಣೆಯಿಂದ ಕೊಡಿರಿ. ಅದನ್ನು ಕೈಯಲ್ಲಿ ಹಿಡ್ಕೊಂಡು ಆರಾಧನೆ ಮಾಡ್ರಿ. ಅದು ದೇವರಿಗೆ ಇಷ್ಟ ಯಜ್ಞ, ಸುಗಂಧ ವಾಸನೆ. ನೀವು ಕೊಡುವಂಥದ್ದು ಆ ಸಭಾಪಾಲಕನಿಗೆ ಅಥವಾ ಯಾವುದೊಂದು ಡಿನಾಮಿನೇಷನ್ಗೆ ಕೊಡ್ತೀವಿ ಅಂದರೆ ಕೊಡಬೇಡ್ರಿ. ನೀವು ದೇವರಿಗೆ ಅಂತ ಕೊಡ್ತಿರುವಾಗ ಸಂತೋಷದಿಂದ ಕೊಡಿರಿ. ಅದು ದೇವರಿಗೆ ಇಷ್ಟ ಯಜ್ಞ, ಸುಗಂಧ ವಾಸನೆ, ಮೆಚ್ಚುಗೆ ಆದದ್ದು. ಇಲ್ಲಿ ಬೈಬಲ್ ಹೇಳ್ತಿದೆ, Genesis 8:21, ಅದರ ಸುವಾಸನೆ ಯೆಹೋವನಿಗೆ ಗಮಗಮಿಸಲು ಆತನ ಹೃದಯದೊಳಗೆ ಮನುಷ್ಯರ ಸಂಕಲ್ಪವು ಚಿಕ್ಕಂದಿನಿಂದಲೂ ಕೆಟ್ಟದೆ. ಆದರೂ ನಾನು ಇನ್ನು ಮೇಲೆ ಅವರ ನಿಮಿತ್ತವಾಗಿ ಭೂಮಿಯನ್ನು ಶಪಿಸುವುದಿಲ್ಲ. ನಾನು ಎಲ್ಲ ಜೀವಿಗಳನ್ನು ಈಗ ಸಂಹರಿಸಿದಂತೆ ಇನ್ನು ಮೇಲೆ ಸಂಹರಿಸಲ್ಲ. ಒನ್ ಸಕ್ರಿಫೈಸ್. ನೆಕ್ಸ್ಟ್ ಹೇಳಿದ, ಭೂಮಿ ಇರುವ ತನಕ ಈ ಪ್ರಿನ್ಸಿಪಲ್ ಚೇಂಜ್ ಆಗುವುದಿಲ್ಲ. ಭೂಮಿ ಇರುವ ತನಕ ಬಿತ್ತನೆಯು, ಕೊಯ್ಲು, ಚಳಿಯು, ಸೆಕೆಯು, ಬೇಸಿಗೆ ಕಾಲವು, ಹಿಮಕಾಲವು, ಹಗಲು ഇരുಳು ಇವುಗಳ ಕ್ರಮ ತಪ್ಪುವುದೇ ಇಲ್ಲ ಅಂದುಕೊಂಡ. ದಿಸ್ ಅ ಪ್ರಿನ್ಸಿಪಲ್. While the earth remains, seed time and harvest, cold and heat, winter and summer, and day and night shall not cease. ಯಾವಾಗ ನೋಹನು ದೇವರಿಗೆ ಯಜ್ಞವನ್ನು ಸಮರ್ಪಿಸಿದ. ಪ್ರೇರೆ, ಲೆಟ್ ಅಸ್ ಪ್ರೇ. ನಾವು ಪ್ರಾರ್ಥನೆ ಮಾಡು. ಒಂದು ವೇಳೆ ನೀವು ಯಾರು ಫಸ್ಟ್ ಟೈಮ್ ವೀಕ್ಷಿಸ್ತಾ ಇದ್ದೀರಿ, ಇಷ್ಟರವರೆಗೆ ನೀವು ಯೇಸುವನ್ನು ರಕ್ಷಕನ ಒಡೆಯನೆಂದು ನೀವು ಅಂಗೀಕಾರ ಮಾಡದಿದ್ದರೆ, ದಿಸ್ ದ ರೈಟ್ ಟೈಮ್. ಕಾಲ್ ಜೀಸಸ್ ಇನ್ ಯೋರ್ ಹಾರ್ಟ್. ನಿಮ್ಮ ಹೃದಯದಲ್ಲಿ ಕರೆಯಿರಿ. ಲೆಟ್ ಅಸ್ ಪ್ರೇ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಫಾದರ್. ತಂದೆ, ಕ್ರಿಸ್ತನಲ್ಲಿ ನಾವು ನಿನ್ನ ಸನ್ನಿಧಿಯಲ್ಲಿದ್ದೇವೆ, ನಾವು ನಿನ್ನ ಸನ್ನಿಧಾನದಲ್ಲಿ ಆನಂದ ಪಡುತ್ತೇವೆ. ನಿನ್ನ ಒಳ್ಳೆಯವನು, ನಿನ್ನ ಕೃಪೆಯು ಶಾಶ್ವತವಾದದ್ದು, ನಿನ್ನ ಪ್ರೀತಿಯು ಶಾಶ್ವತವಾದದ್ದು. ತಂದೆ, ನಿನ್ನ ಮಗನಾದ ಯೇಸುವನ್ನು ನಮಗೋಸ್ಕರ ನೀನು ಕಳಿಸಿದಿ. ಆತ ನಮಗೋಸ್ಕರ ಪ್ರಾಣವನ್ನು ಕೊಟ್ಟು ತನ್ನ ದೇಹವನ್ನು ನಿನಗೆ ಯಜ್ಞವಾಗಿ ಆತನು ಸಮರ್ಪಿಸಿದ್ದಾನೆ. ಆತನು 3ನೇ ದಿನ ಪುನರುತ್ಥನಾಗಿದ್ದಾನೆ. ನಾವು ನಂಬುತ್ತೇವೆ. ಆತನು ಸುರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು. ನಾವು ಯೇಸುವನ್ನೇ ಕರ್ತನೆಂದು ಎಡೆಬಿಡದೆ ನಿನಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸುವರಾಗಿದ್ದೇವೆ. ನಾವು ಪರೋಪಕಾರ, ಧರ್ಮ ಮಾಡುವಂಥದ್ದನ್ನು ಕಂಟಿನ್ಯೂ ಆಗಿ ನಾವು ಮಾಡುವಂತೆ ನಿನ್ನ ಆತ್ಮನ ಮೂಲಕ ನೀನು ನಡೆಸ್ತಿ. ಅದಕ್ಕೋಸ್ಕರ ನಾವು ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇವೆ. ಥ್ಯಾಂಕ್ ಯು ಲಾರ್ಡ್. ಇವತ್ತು ಏನೆಲ್ಲ ನಿನ್ನ ಮಕ್ಕಳು ವಾಕ್ಯವನ್ನು ಕೇಳಿದಾರೋ, ಥ್ಯಾಂಕ್ ಯು ಲಾರ್ಡ್. ಅದು ಕಂಟಿನ್ಯೂ ಆಗಿ ತಮ್ಮ ಜೀವಿತದಲ್ಲಿ ಅವರು ಅಳವಡಿಸುವಂತೆ, ಯಾವ ರಾಜ್ಯದಲ್ಲಿ ಅವರು ಹುಟ್ಟಿದಾರೋ ಆ ರಾಜ್ಯದಲ್ಲಿ ಅವರು ಜ್ಞಾನಿಗಳಾಗಿ ಫಂಕ್ಷನ್ ಆಗುವಂತೆ ಕರ್ತನೆ, ಸ್ಪಿರಿಚುವಲ್ ಜ್ಞಾನ, ಸಕಲ ವಿಧವಾದ ಆತ್ಮಿಕ ಜ್ಞಾನ ಮತ್ತು ನಿನ್ನ ಗ್ರಹಿಕೆ ಮತ್ತು ನಿನ್ನ ಚಿತ್ತದ ತಿಳುವಳಿಕೆಯಿಂದ ಇವರನ್ನು ತುಂಬಿಸ್ತಿ. ಅದಕ್ಕೋಸ್ಕರ ಸ್ತೋತ್ರ. ನಾವು ಆರೋಗ್ಯದಲ್ಲಿ ನಡೆಯುವರಾಗಿದ್ದೇವೆ, ಸಮೃದ್ಧಿಯಲ್ಲಿ ನಡೆಯುವರಾಗಿದ್ದೇವೆ. ನಮಗೆ ವಿರುದ್ಧವಾಗಿ ಕಲ್ಪನೆ ಮಾಡಿದ ಯಾವ ಆಯುಧವು ಜಯಿಸುವುದಿಲ್ಲ. ಎಲ್ಲ ನಾಲಿಗೆಗಳನ್ನು ನಾವು ದೋಷ ಎಂದು ಖಂಡಿಸುವರಾಗಿದ್ದೇವೆ. ಇವರು ಪ್ರೊಟೆಕ್ಟ್ ಆಗಿದ್ದಾರೆ, ಇವರು ಬ್ಲೆಸ್ ಆಗಿದ್ದಾರೆ. ವಿ ಆರ್ ಬ್ಲೆಸ್ಡ್ ಓ ಗಾಡ್ ಇನ್ ಜೀಸಸ್ ನೇಮ್. ಆಮೆನ್, ಆಮೆನ್.